ಇಂದು ನಾನು ಉತ್ತರ ಕರ್ನಾಟಕ ಸ್ಪೆಷಲ್ ಮೆಂತೆ ಮೆಣಸಿನಕಾಯಿ ಅಥವಾ ಬಾಳಕದ ಮೆಣಸಿನಕಾಯಿ ಮಾಡ್ತಾ ಇದ್ದೇನೆ. ಇದನ್ನು ದಕ್ಷಿಣ ಕರ್ನಾಟಕದ ಕಡೆ ಮೊಸರುಗಾಯಿ ಎಂದು ಕೂಡ ಕರೀತಾರೆ. ಊಟಕ್ಕೆ ಮೊದಲು ಉಪ್ಪಿನಕಾಯಿ ಹೇಗೋ ಹಾಗೆ ಜೊತೆಗೆ ಮೆಂತ್ಯದ ಮೆಣಸಿನಕಾಯಿ ಇದ್ರಂತೂ ತುಂಬ ಚೆನ್ನಾಗಿರುತ್ತೆ. ಮೆಂತ್ಯದ ಮೆಣಸಿನಕಾಯಿ ಮಾಡಿ ವರ್ಷಗಟ್ಟಲೆ ಇಟ್ಕೋಬಹುದು. ಇದನ್ನು ಒಂದು ಏರ್ ಟೈಟ್ ಡಬ್ಬಿನಲ್ಲಿ ಇಟ್ಕೊಂಡ್ರೆ ಹಾಳಾಗೋದಿಲ್ಲ ಮತ್ತು ಬಿಸಿಲಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಸಲ ತೋರಿಸ್ತಾ ಇದ್ದರೆ ಇದು ಒಂದು ವರ್ಷಗಟ್ಟಲೆ ಇಟ್ಕೋಬಹುದು, ಬೇಕಾದಾಗೆಲ್ಲ ಕರ್ಕೋಬಹುದು. ಮೆಂತ್ಯದ ಮೆಣಸಿನಕಾಯಿ ಹೇಗೆ ಮಾಡೋದೆಂದು ತಿಳಿಯಲು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಇಷ್ಟವಾದರೆ ಲೈಕ್ ಮಾಡಿ. ಆದರೆ ಅದಕ್ಕೂ ಮೊದಲು ನಮಸ್ಕಾರ, ಪಾಕಶಾಸ್ತ್ರ ಚಾನಲ್ಗೆ ಸ್ವಾಗತ. ನಾನು ಸುರೇಖಾ ತಳ್ವಾರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಮೆಂತ್ಯ ಮೆಣಸಿನಕಾಯಿ ಮಾಡೋ ವಿಧಾನ ನೋಡ್ಕೊಳ್ಳೋಣ. ಮೊದಲಿಗೆ ನಾನು ಒಂದು ಪ್ಯಾನಲ್ಲಿ 2.5 ಟೇಬಲ್ ಸ್ಪೂನಷ್ಟು ನಾನು ಮೆಂತ್ಯದ ಕಾಳು ಹಾಕ್ತಾಯಿದ್ದೀನಿ. ಇದು 1 ನಿಮಿಷ ನಾನು ಇದಕ್ಕೆ ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಜೀರಿಗೆ, ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಸಾಸಿವೆ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಮೆಂತ್ಯದ ಕಾಳು ಕಲರ್ ಚೇಂಜ್ ಆಗೋವರೆಗೂ ಮತ್ತು ಸಾಸಿವೆ ಚಟಪಟ ಅನ್ನುತ್ತೆ ಅಲ್ಲಿವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇದನ್ನು ತೆಗೆದೀಗ ನಾನು ಮಿಕ್ಸಿನಲ್ಲಿ ಪೌಡ್ರ್ ಮಾಡ್ಕೋತೀನಿ. ಇದನ್ನು ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ತರ್ತರಿಯಾಗಿರಬಾರ್ದು, ಸ್ವಲ್ಪ ನೈಸಾಗೆ ಪೌಡ್ರ್ ಮಾಡ್ಕೋಬೇಕು. ಇದನ್ನು ನಾನೀಗ ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಉಪ್ಪು, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ತಾ ಇದ್ದೀನಿ. ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಸ್ವಲ್ಪ ಹೀಂಗೆ ಹಾಕ್ತಾ ಇದ್ದೀನಿ ಇದಕ್ಕೆ. ಇದು 1/4 kg ಸ್ವಲ್ಪ ಜಾಸ್ತಿ ಇದೆ ಮೆಣಸಿನ್ಕಾಯಿ, 1/2 kg ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಾನು ಇಷ್ಟಿಷ್ಟು ತೊಗೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಮೊಸರು ತೊಗೊಂಡಿದ್ದೀನಿ. ಮೊಸರಿಲ್ಲ ಅಂದರೆ ನಿಂಬೆ ರಸದಲ್ಲಿ ಕೂಡ ಕಲಿಸ್ಕೋಬೋದು. ನಿಂಬೆಹಣ್ಣಿನ ರಸ ಕೂಡ ಹಾಕಿ ಕಲಿಸ್ಕೋಬೋದು. ಈಗ ಮಿಕ್ಸರ್ ರೆಡಿ ಆಯಿತು. ಮೆಣಸಿನ್ಕಾಯಿನ ಖಾರ ಕಡಿಮೆ ಇರೋ ಮೆಣಸಿನ್ಕಾಯಿ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಉದ್ದುದ್ದಾಗಿರೋದು, ಖಾರ ಕಡಿಮೆ ಇರೋದು. ಇಲ್ಲ ಖಾರ ಕಡಿಮೆ ಇರೋದು ಸಿಕ್ಕಿಲ್ಲ ಅಂದರೆ ಈ ಮೆಣಸಿನ್ಕಾಯಲ್ಲಿರೋ ಬೀಜನೆಲ್ಲ ತೆಗೆದುಬಿಟ್ಟು ನಾವು ಈ ಥರ ಸೀಳಿ ಇದರಲ್ಲಿ ಮಸಾಲೆ ತುಂಬಿ ಈ ಥರ ಕ್ಲೋಸ್ ಮಾಡಬೇಕು. ಮತ್ತೆ ಕ್ಲೋಸ್ ಮಾಡೋದ್ರಿಂದ ಒಳಗಡೆ ಇರೋ ಪೌಡ್ರೆಲ್ಲ ಚೆಲ್ಲಲ್ಲ. ನೋಡಿ, ಈ ಥರ ನಾನೆಲ್ಲ ಫಿಲ್ ಮಾಡಿ ಎಲ್ಲ ಚಿತ್ತಿಟ್ಕೊಂಡಿದ್ದೀನಿ. ಇದು ಉಲ್ಟಾ ಇಡಬಾರ್ದು. ಉಲ್ಟಾ ಇಟ್ಟರೆ ಎಲ್ಲ ಡ್ರೈ ಆಗ್ತಿದ್ದಂಗೆ ಎಲ್ಲ ಪೌಡ್ರ್ ಕೆಳಗಡೆ ಬಿದ್ದುಬಿಡುತ್ತೆ. ಅದು ಮೆಂತ್ಯದ ಕಲಸಿರೋ ಪೌಡ್ರು. ನೋಡಿ, ನಾನೀಗ ಬಿಸಿಲಿಗೆ ಇಡ್ತಾ ಇದ್ದೀನಿ. ಇದು 2 ರಿಂದ 3 ದಿನ ಇಡಬೇಕು. ಫುಲ್ಲು ಡ್ರೈ ಆಗಬೇಕು. ನೋಡಿ, ಈ ಥರ ಪೂರ್ತಿಯಾಗಿ ಡ್ರೈ ಆಗಬೇಕು. ಈ ಥರ ಡ್ರೈ ಮಾಡಿಕೊಂಡು ನಾವು ಏರ್ ಟೈಟ್ ಡಬ್ಬಿನಲ್ಲಿ ಇಟ್ಕೊಂಡ್ರೆ 1 ವರ್ಷದವರೆಗೂ ಇಟ್ಕೋಬೋದು. ತಿಂಗಳಿಗೆ ಒಂದು ಸತಿ ನಾವು ಬಿಸಿಲು ತೋರಿಸ್ತಾ ಇದ್ದರೆ ಏನು 1 ವರ್ಷದವರೆಗೂ ಹಾಳಾಗಂಗಿಲ್ಲ. ಇದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡ್ರೆ ಊಟದ ಜೊತೆ ರುಚಿಕರವಾದ ಮೆಂತ್ಯ ಮೆಣಸಿನಕಾಯಿ ರೆಡಿ ಆಯಿತು. ಊಟದ ಜೊತೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಮೆಂತ್ಯ ಮೆಣಸಿನಕಾಯಿ ಮಾಡಲು ಬೇಕಾಗುವ ಸಾಮಗ್ರಿಗಳು: ಖಾರ ಕಡಿಮೆ ಇರೋ ಹಸಿರು ಮೆಣಸಿನಕಾಯಿ, 2.5 ಟೇಬಲ್ ಸ್ಪೂನು ಮೆಂತ್ಯ ಕಾಳು, 2 ಟೇಬಲ್ ಸ್ಪೂನು ಮೊಸರು, ಸ್ವಲ್ಪ ಹಿಂಗು, 2 ಟೇಬಲ್ ಸ್ಪೂನಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಸಾಸಿವೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಧನ್ಯವಾದಗಳು.